ನಾವು ನಮ್ಮ ಹವ್ಯಾಸಗಳನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ಜ್ಞಾನನೇ ಉಪಯೋಗಿಸೋದೇ ಇಲ್ಲ ಇವಾಗ. ಏನಕ್ಕೆ ಅಂದರೆ ಎಲ್ಲರೂ ಮೊಬೈಲಲ್ಲಿ ಇರ್ತಾರೆ. ಮೊಬೈಲಲ್ಲಿದ್ದಾಗ ನಮ್ಮ ಜ್ಞಾನ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನು ತಿಳುವಳಿಕೆಯಲ್ಲಿ ಇರೋದಿಲ್ಲ. ಮೊಬೈಲ್ ಬಿಟ್ಬಿಟ್ಟು ಸ್ವಲ್ಪ ಆದರೂ ಯೋಚನೆ ಮಾಡಿ. ನಮ್ಮ ಹವ್ಯಾಸಗಳನ್ನು ನಮ್ಮ ಹ್ಯಾಬಿಟ್ ಯಾವುದೇ ರೀತಿ ಇರುತ್ತೆ, ಹವ್ಯಾಸಗಳು ನಾವು ಯಾವುದರಲ್ಲಿ ತುಂಬಾ ಖುಷಿ ಪಡ್ತೀವೋ, ನಾವು ಯಾವಾಗ ನಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೋ ಅಂಥ ಕೆಲಸಗಳನ್ನು ಮಾಡ್ತಾ ಹೋಗಬೇಕು. ಆ ಖುಷಿ ಕೊಡುವಂಥ ಕೆಲಸ ನಿಮ್ಮ ಪ್ರೊಫೆಷನಲ್ಲೇ ಆಗ್ಬಿಡುತ್ತೆ. ಉದಾಹರಣೆಗೆ ಕೆಲವರು ಪೇಂಟಿಂಗ್ ಮಾಡೋದಿರ್ತಾರೆ, ಕೆಲವರು ರಂಗೋಲಿ ಹಾಕೋರಿರ್ತಾರೆ, ಕೆಲವರು ಸ್ಪೋರ್ಟ್ಸಲ್ಲಿ ಇಂಪಾರ್ಟೆಂಟ್ ಇರ್ತಾರೆ. ಆ ಒಂದು ಟ್ಯಾಲೆಂಟ್ನ ನಾವು ಹುಡ್ಕೊಳ್ತಾ ಹೋದರೆ ನಮ್ಮ ಜೀವನವನ್ನು ಅದು ನಾವು ಪ್ರೊಫೆಷ್ನಲಾಗಿ ತೊಗೊಂಡ್ಬಿಡ್ಬೋದು. ಆವಾಗ ಜೀವನ ಪರ್ಯಂತ ನಾವು ತುಂಬಾ ಖುಷಿಯಾಗಿರ್ಬೋದು. ಕೆಲವರಿಗೆ ಹವ್ಯಾಸಗಳಲ್ಲಿ ಅದ್ರ ಜ್ಞಾನನೇ ಇರೋದಿಲ್ಲ. ಆ ರೀತಿ ಕೆಲವು ಡಿಸ್ಟ್ರಾಕ್ಟ್ ಆಗಿಬಿಟ್ಟಿರ್ತೀವಿ. ಆ ರೀತಿ ಮಾಡ್ಕೊಳಕ್ಕೆ ಹೋಗಬೇಡಿ. ತುಂಬ ಖುಷಿ ಕೊಡುವಂತಹ ಕೆಲಸ ನಿಮ್ಮ ಹವ್ಯಾಸ ಆಗಿರುತ್ತೆ. ಈ ಮಾತು ನಿಮ್ಮ ಗಮನಕ್ಕೆ ತರಬೇಕು ಅನ್ನಿಸ್ತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.